ತಂದೆಯನ್ನೇ ಹೊಡೆದು ಕೊಂದ ಹಂತಕ ಮಗ, 5 ಎಕರೆ ಜಮೀನಿಗಾಗಿ ಹೆತ್ತ ಕರುಳನ್ನೇ ಬಲಿ ಪಡೆದ ರಕ್ಕಸ. ಚಿತ್ರದುರ್ಗದ ಕಲ್ಕುಂಟೆ ಗ್ರಾಮದ ಬಳಿ ನಡೆದ ಘೋರ ಘಟನೆ. ಆಸ್ತಿ ಹಪಹಪಿಕೆ ಹಾಗೂ ಹಣದ ವ್ಯಾಮೋಹ ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ರಾಕ್ಷಸನನ್ನಾಗಿ ಮಾಡುತ್ತದೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಚಿತ್ರದುರ್ಗ ತಾಲೂಕಿನ ಕಲ್ಕುಂಟೆ ಗ್ರಾಮದ ಬಳಿ ಜಮೀನು ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಮಗನೇ ತನ್ನ ಹೆತ್ತ ತಂದೆಯನ್ನು ದಾರುಣವಾಗಿ ಕೊಲೆ ಮಾಡಿದ್ದಾನೆ. 65 ವರ್ಷದ ಚಂದ್ರಣ್ಣ ಕೊಲೆಯಾದ ದುರದೃಷ್ಟಕರ ತಂದೆಯನ್ನೇ ಕೊಲೆ ಮಾಡಿದ ರಾಕ್ಷಸ ಮಗನನ್ನು ಪ್ರಸನ್ನ ಎಂದು ಗುರುತಿಸಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ಆರೋಪಿ ಪ್ರಸನ್ನ ಪತ್ನಿಯೊಂದಿಗೆ ಪ್ರತ್ಯೇಕವಾಗಿ ಮನೆ ಮಾಡಿಕೊಂಡು ವಾಸವಾಗಿದ್ದ. ಆದರೆ ಆತನ ಕಣ್ಣು ಮಾತ್ರ ತಂದೆ ಚಂದ್ರಣ್ಣ ಹೆಸರಿನಲ್ಲಿದ್ದ 5 ಎಕರೆ ಜಮೀನಿನ ಮೇಲಿತ್ತು. ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಡು ಎಂದು ಆಗಾಗ್ಗೆ ತಂದೆಯ ಮನೆಗೆ ಬಂದು ಪ್ರಸನ್ನ ಗಲಾಟೆ ಮಾಡುತ್ತಿದ್ದ. ಎಂದಿನಂತೆ ಜಮೀನು ವಿಚಾರವಾಗಿ ತಂದೆ ಚಂದ್ರಣ್ಣ ಜೊತೆ ಪ್ರಸನ್ನ ತೀವ್ರ ಜಗಳ ತೆಗೆದಿದ್ದಾನೆ. ಮಾತು ಬೆಳೆದು ಆಕ್ರೋಶಗೊಂಡ ಪ್ರಸನ್ನ ಸ್ಥಳದಲ್ಲಿದ್ದ ಕೋಲಿನಿಂದ ತಂದೆಯ ತಲೆಗೆ ಹಾಗೂ ಮೈಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ. ಪೆಟ್ಟಿನ ತೀವ್ರತೆಗೆ ತಂದೆ ಚಂದ್ರಣ್ಣ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸಾಕಿ ಬೆಳೆಸಿದ ತಂದೆಯನ್ನೇ 5 ಎಕರೆ ಜಮೀನಿಗಾಗಿ ಕೊಲ್ಲುವ ಹಂತಕ್ಕೆ ಮಗ ಇಳಿದಿದ್ದಾನೆ ಎಂದರೆ ಸಮಾಜ ಯಾವ ದಿಕ್ಕಿನತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಮೂಡಿದೆ. ಆಸ್ತಿಗಾಗಿ ಹೆತ್ತ ಕರುಳನ್ನೇ ಬಲಿ ಪಡೆದ ಈ ಹಂತಕನಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಘಟನೆ ಸಂಬಂಧ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಪ್ರಸನ್ನನ ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ತಿಳಿಸಿ.